ಈಗ ನಮ್ಮ ಹತ್ರ 2 ಬಾಟಲ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದರಲ್ಲಿ ಪೂರ್ತಿ ನೀರು ತುಂಬಿಸಿದ್ದೀವಿ, ಇನ್ನೊಂದರಲ್ಲಿ ಏನೂ ಇಲ್ಲ, ಏನೂ ತುಂಬಿಸಿಲ್ಲ. ಹೀಗಿದ್ದಾಗ ಒಂದು ಬಾಟಲಿ ನೀರಿಂದ ಪೂರ್ತಿಯಾಗಿದೆ, ಅದರಲ್ಲಿ ಪೂರ್ಣ ಜಾಗ ಭರ್ತಿಯಾಗಿದೆ. ಇನ್ನೊಂದರಲ್ಲಿ ಏನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದರಲ್ಲಿ ಗಾಳಿಯಿಂದ ಭರ್ತಿಯಾಗಿದೆ ಅಂತ ಹೇಳ್ತೀವಿ ನಾವು ಸಾಮಾನ್ಯ ಹೊತ್ತಾನೆ. ಸೊ ಅದೇ ರೀತಿಯ ಒಂದು ವಾವ್ ಅನಿಸುವ ಒಂದು ರೀತಿಯ ಕಗ್ಗ ನಮಗೆ. ಕಗ್ಗದ ನಂತರ ಅರ್ಥವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ನೀವು ಕೂಡ ನಿಮಗೇನಂತ ಅನಿಸ್ತು ಅಂತ ಕಮೆಂಟ್ ಮಾಡಿ. ಶೂನ್ಯವೆಲ್ಲವೂ ಮೆಂಬೊಡಂತೆನಿಸುವುದೇನು, ಅನ್ಯವಿಲ್ಲೆನುವರಿವ ತೊಂದಿರ್ಪುದಲ್ತೆ. ಚಿನ್ಮಯವನದನೆ ನೀಂ ಸತ್ಯವೆಂದಾಶ್ರಯಿಸು, ಶೂನ್ಯವಾದವೇ ಶೂನ್ಯ ಮಂಕುತಿಮ್ಮ. ಈಗ ಒಬ್ಬ ವ್ಯಕ್ತಿ ದೇವರೇ ಇಲ್ಲ, ದೇವರು ಅನ್ನೋದೇ ಸುಳ್ಳು, ದೇವರು ಈ ಪ್ರಪಂಚದಲ್ಲಿ ಇಲ್ಲೇ ಇಲ್ಲ ಅಂತ ಹೇಳಿದ್ರೆ, ದೇವರಿಲ್ಲ ಅಂತ ಹೇಳುವ ಒಂದು ಅರಿವಿದೆಯಲ್ಲ, ಅದಾದರೂ ಇದೆಯಲ್ಲ ಅಂತ ಖುಷಿ ಪಡ್ಬೇಕಂತ. ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಅರಿವು ಅನ್ನೋದೇ ಕೂಡ ಒಂದು ಪರಮಾತ್ಮ, ಒಂದು ಸಚ್ಚಿತ್ ಸ್ವರೂಪವಾದ ಒಬ್ಬ ಪರಮಾತ್ಮ ಅಂತೇಳಿ ಹೇಳ್ತಾರೆ. ಅಂದರೆ ಜ್ಞಾನವು ಕೂಡ ಪರಮಾತ್ಮನ ಒಂದು ಪ್ರತಿರೂಪ ಅಂತೇಳಿ ಹೇಳ್ತಾರೆ. ಅಂದರೆ ಏನು ಇಲ್ಲ ಅಂತ ಹೇಳಲಿಕ್ಕೂ ಕೂಡ ಒಂದು ಅರಿವು ಬೇಕಲ್ಲ. ಈಗ ಉದಾಹರಣೆಗೆ ಶೂನ್ಯ, ಅಲ್ಲೇನು ಇಲ್ಲ ಅಂತ ಹೇಳಲಿಕ್ಕೆ ಕೂಡ ಶೂನ್ಯ ಅಂತ ಹೇಳುವ ಅರಿವಿದೆಯಲ್ಲ, ಇದೇ ಜ್ಞಾನ ಅಂತ. ಅಂದರೆ ಈ ಪರಮಾತ್ಮ ಎಲ್ಲೂ ನೋಡೋಕ್ಕಾಗಲ್ಲ, ಎಲ್ಲೂ ಕಾಣಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಅಂತ. ಏನು ಇಲ್ಲದಿದ್ದಾಗಲೂ ಕೂಡ ಏನು ಇಲ್ಲ ಅಂತ ಹೇಳುವ ಜ್ಞಾನ ಕೂಡ ಒಂದು ಪರಮಾತ್ಮನ ಒಂದು, ಅದೇ ಪರಮಾತ್ಮ ಅಂತ. ಈ ರೀತಿಯ ಒಂದು ಅದ್ಭುತವಾದ ಕಲ್ಪನೆಯನ್ನು ಗುಂಡಪ್ಪನವ್ರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ನಿಮ್ಗೇನಂತ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಮಸ್ಕಾರಗಳು.